ಇನ್ನು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ರಾಹುಲ್ ಗಾಂಧಿಯವರು. ಲೋಕಭವನ ಕಾರ್ಯಕ್ರಮಕ್ಕೆ ಲೋಕಸಭೆ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿಯವರು ಆಗಮಿಸಲಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರ ಉಪಸ್ಥಿತಿ ಇರುತ್ತೆ. ಪ್ರಮಾಣ ವಚನ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಉಭಯ ನಾಯಕರು ಕೂಡ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಸಭೆಗಳನ್ನು ನಡೆಸಿ ಚರ್ಚೆಯನ್ನು ಮಾಡಿ ಎಲ್ಲವನ್ನೂ ಕೂಡ ಸಲೀಸಾಗಿ ಇತ್ಯರ್ಥಪಡಿಸಿದರು. ಯಾವುದೇ ರೀತಿಯ ಗೊಂದಲಗಳು, ಭಿನ್ನಾಭಿಪ್ರಾಯಗಳು ನಾಯಕರ ನಡುವೆ ಮೂಡದಂತೆ ಎಲ್ಲವನ್ನೂ ಕೂಡ ಎಚ್ಚರಿಕೆಯಿಂದ ನಿಭಾಯಿಸಿದರು. ಕಾಂಗ್ರೆಸ್ ಶಿಸ್ತಿನ ಪಕ್ಷ ಅನ್ನೋ ಸಂದೇಶವನ್ನು ರವಾನೆ ಮಾಡಿದರು. ಅದೇ ರೀತಿಯಾಗಿ ಸರ್ಕಾರವನ್ನು ಕೂಡ ಮುಂದೆ ನಡೆಸಿಕೊಂಡು ಹೋಗಬೇಕು ಅನ್ನೋ ಸಲಹೆ ಸೂಚನೆಗಳು ಕೂಡ ಸಿಗಲಿದೆ. ಇನ್ನು ಡಿಕೆ ಪ್ರಮಾಣ ವಚನದ ಬಳಿಕ ರೋಡ್ ಶೋ ಇದೆ. ಲೋಕಭವನದಿಂದ ವಿಧಾನಸೌಧದವರೆಗೆ ಈ ರೋಡ್ ಶೋ ಸಾಗಲಿದೆ. ರಾಹುಲ್ ಖರ್ಗೆ, ಸಿದ್ದರಾಮಯ್ಯ ಜೊತೆ ರೋಡ್ ಶೋ. ಇಲ್ಲೂ ಒಗ್ಗಟ್ಟಿನ ಜಪ. ತೆರೆದ ಜೀಪ್ನಲ್ಲಿ ಡಿಕೆಶಿ ರೋಡ್ ಶೋ ನಡೆಸಲಿದ್ದಾರೆ. ಈ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಯಾವುದೇ ಅದ್ದೂರಿತನ ಬೇಡ ಎನ್ನುವ ಸೂಚನೆಯನ್ನು ಕೊಡ್ತು ಹೈಕಮಾಂಡ್. ಅದರಂತೆ ಸರಳವಾಗಿ ನಡೆಸೋದಕ್ಕೆ ಈಗಾಗಲೇ ಲೋಕಭವನದಲ್ಲಿ ಸಿದ್ಧತೆಯಾಗಿದೆ. ಆದರೆ ಅದಾದ ಮೇಲೆ ನಡೆಯಲಿರುವಂತಹ ರೋಡ್ ಶೋ ಇದೆಯಲ್ಲ, ಅದು ತನ್ನ ನಾಯಕತ್ವ ಎನ್ನುವ ಸಂದೇಶವನ್ನು ರವಾನಿಸುವ ಪ್ರಯತ್ನ ಡಿಕೆ ಶಿವಕುಮಾರ್ ಕಡೆಯಿಂದ. ಪ್ರಮಾಣ ವಚನದ ಬಳಿಕ ರೋಡ್ ಶೋ ಆಯೋಜನೆಯಾಗಿದೆ. ಈ ರೋಡ್ ಶೋನಲ್ಲಿ ರಾಹುಲ್ ಗಾಂಧಿ, ಖರ್ಗೆ, ಸಿದ್ದರಾಮಯ್ಯ ಕೂಡ ಭಾಗವಹಿಸಲಿದ್ದಾರೆ. ಲೋಕಭವನದಿಂದ ವಿಧಾನಸೌಧದವರೆಗೂ ಕೂಡ ಈ ರೋಡ್ ಶೋ ಸಾಗಲಿದೆ. ಸದಾ ವಿಧಾನಸೌಧದ ಮೆಟ್ಟಿನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಗಳು ನಡೀತಿದ್ವು. ಆದರೆ ಅಂತಹ ಅದ್ಧೂರಿತನ ಬೇಡ. ಇದು 5 ವರ್ಷದ ಸರ್ಕಾರದ ಸಂದರ್ಭದಲ್ಲಿ ಮಧ್ಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯಾಗಿರೋದ್ರಿಂದ ಪದತ್ಯಾಗ ಮಾಡೋವರೆಗೂ ಕೂಡ ಎಲ್ಲೂ ನೋವಾಗೋದು ಬೇಡ, ಮತ್ತಿನ್ಯಾವುದೋ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡೋದು ಬೇಡ ಅನ್ನೋ ಅರ್ಥದಲ್ಲಿ ಹೈಕಮಾಂಡ್ ಸರಳವಾಗಿ ಕಾರ್ಯಕ್ರಮ ನಡೆಸುವಂತೆ ಸೂಚನೆ ಕೊಡ್ತು. ಅದರಂತೆ ಲೋಕಭವನದಲ್ಲಿ ಸಂಜೆ 4 ಗಂಟೆ 5 ನಿಮಿಷಕ್ಕೆ ಪದಗ್ರಹಣ ಮಾಡ್ತಾರೆ ಡಿಕೆ ಶಿವಕುಮಾರ್. ಆದರೆ ಆ ಬಳಿಕ ನಡೆಯಲಿರೋದು ರೋಡ್ ಶೋ. ರೋಡ್ ಶೋ ಮೂಲಕ ಲೋಕಭವನದಿಂದ ವಿಧಾನಸೌಧವರೆಗೂ ಕೂಡ ಸಾಗಲಿದ್ದಾರೆ ಡಿಕೆಶಿ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಿದ್ದಾರೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಿಗೆಲ್ಲರೂ ಕೂಡ ಆಹ್ವಾನ ಕೊಟ್ಟಿದ್ದಾಗಿದೆ. 13 ಜನ ಸಚಿವರಾಗಿ ಪ್ರಮಾಣ ವಚನವನ್ನು ಅವರೊಟ್ಟಿಗೆ ಸ್ವೀಕರಿಸ್ತಾರೆ. ಸಿದ್ದರಾಮಯ್ಯ ಅವರ ಆಶೀರ್ವಾದ ಪಡೆದರು, ಯಡಿಯೂರಪ್ಪ ಅವರನ್ನ ಆಶೀರ್ವಾದ ಪಡೆದು ಅವರಿಗೂ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನಿಸಿದ್ದಾರೆ.